ಯಾರಾಗಬೇಕು ನಿಮ್ಮ ಎಂಪಿ? ನಮ್ಮ ಎಂಪಿ ಡಿ.ಕೆ. ಸುರೇಶ್ ಸಾಹೇಬ್. ಕರ್ನಾಟಕದ ಬಗ್ಗೆ ಮಾತಾಡಿ ಒಂದು ಚಾಪ್ ಮೂಡಿಸೋರು ಅಂದ್ರೆ ಈ ಡಿ.ಕೆ. ಸುರೇಶ್ ಅವರು. ಕರ್ನಾಟಕ ಉದ್ಧಾರ ಆಗಬೇಕು ಅಂದ್ರೆ 14 ಸೀಟು ಕಾಂಗ್ರೆಸ್ ಕೊಡಬೇಕು, 14 ಸೀಟು ಬಿಜೆಪಿ ಕೊಡಬೇಕು. ಜನ ಬುದ್ಧಿವಂತರಾದ್ರೆ ಇವತ್ತು 28 ಜನ ಎಂಪಿಗಳು ಅವ್ರ ಧ್ವನಿ ಎತ್ತೋರು ಅಂದ್ರೆ ಡಿ.ಕೆ. ಸುರೇಶ್ ಅವ್ರೆ. ತಮಿಳುನಾಡಲ್ಲಿ ಯಾವ ಒಬ್ಬ ಎಂಪಿ ಇಲ್ಲ, ಅಷ್ಟೊಂದು ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 25 ಜನ ಕಳಿಸಿದ್ವಿ, ಯಾವನೋ ಒಬ್ಬನು ಮಾತಾಡೋದಿಲ್ಲ. ಬಿಜೆಪಿ ಅಳಬರ್ಯಾರವ್ರು ಎಲ್ಲಾರು ಸೋಲ್ಸ್ಬೇಕು, ಹೊಸಬರು ಬಂದವ್ರಲ್ಲ ಅವ್ರು ಗೆಲ್ಸ್ಬೇಕು. ಮೋದಿ ಹೆಸರಿಂದ ಗೆಲ್ಲೋದು ಯಡಿಯೂರಪ್ಪನೂ ಇಲ್ಲ, ಈಶ್ವರಪ್ಪನೂ ಇಲ್ಲ, ಇನ್ನೊಬ್ಬ ಸದಾನಂದ ಗೌಡ ಯಾರ್ದು ಇಲ್ಲ. ಮೋದಿ ಬ್ರ್ಯಾಂಡ್ ಇಂದ ಗೆಲ್ಬೇಕಷ್ಟೇ. ರಾಮಕೃಷ್ಣ ಎಲ್ಲಾರು ಪೂಜೆ ಮಾಡ್ತಾರೆ, ಕಾಂಗ್ರೆಸ್ನವರು ಪೂಜೆ ಮಾಡ್ತಾರೆ, ದಳದವರು ಪೂಜೆ ಮಾಡ್ತಾರೆ, ಬೇರೆಯವರು ಪೂಜೆ ಮಾಡ್ತಾರೆ. ಅದನ್ನೆಲ್ಲ ಇಟ್ಕೊಂಬಾರ್ದು. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿದ್ದೀವಿ, ಹಾಗೆ ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ. ಎಂಪಿ ಯಾರಾಗಬೇಕು ಅನ್ನೋ ಪ್ರಶ್ನೆಗೆ ಜನರು ಏನಂತ ಉತ್ತರವನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡೋಣ. ಅವ್ರ ಜೊತೆನೆ ಮಾತಾಡೋಣ ಬನ್ನಿ. ಸೊ ನಮಸ್ತೆ ಸರ್. ನಮಸ್ತೆ. ಯಾರಾಗಬೇಕು ನಿಮ್ಮ ಎಂಪಿ? ನಮ್ಮ ಎಂಪಿ ಡಿ.ಕೆ. ಸುರೇಶ್ ಆಗಬೇಕು. ಓಕೆ, ಯಾಕೆ ಸರ್ ಅವರು ಡಿ.ಕೆ. ಸುರೇಶ್ ಅವರು? ಕರ್ನಾಟಕದ ಬಗ್ಗೆ ಮಾತಾಡೋರು ಅವ್ರೊಬ್ಬರನ್ನ ಬಿಟ್ಟರೆ ಯಾರೂ ಇಲ್ಲ. ಕರ್ನಾಟಕದ ಆಗು ಹೋಗು ಬಗ್ಗೆ ಆಗಲಿ, ಅಭಿವೃದ್ಧಿ ಬಗ್ಗೆ ಆಗಲಿ. ಇವತ್ತು 28 ಜನ ಎಂಪಿಗಳು ಅವ್ರ ಧ್ವನಿ ಎತ್ತೋರು ಅಂದರೆ ಡಿ.ಕೆ. ಸುರೇಶ್ ಒಬ್ಬರೇ. ಓಕೆ, ಅದರಿಂದ ನಾವು ಮೋದಿನೇ ಪ್ರಧಾನಮಂತ್ರಿ ಆಗಬೇಕು, ನಮಗೂ ಆಸೆ ಇದೆ. ಕರ್ನಾಟಕದ ಬಗ್ಗೆ ಮಾತಾಡಿ ಒಂದು ಚಾಪ್ ಮೂಡಿಸೋರು ಅಂದರೆ ಈ ಡಿ.ಕೆ. ಸುರೇಶ್ ಅವರೇ. ಅವ್ರು ಬಿಟ್ಟರೆ ಯಾರ ಕೈಲೂ ಆಗಲ್ಲ ಅಂಥವ್ರು. ಅದರಿಂದ ನಮ್ಮ ಕರ್ನಾಟಕ ಉದ್ಧಾರ ಆಗಬೇಕು ಅಂದರೆ 14 ಸೀಟು ಕಾಂಗ್ರೆಸ್ ಕೊಡಬೇಕು, 14 ಸೀಟು ಬಿಜೆಪಿ ಕೊಡಬೇಕು. ಜನ ಬುದ್ಧಿವಂತರಾದರೆ. ದಡ್ಡರಾದರೆ ಇದೇ ಥರ ಕೊಟ್ಟು ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಳ್ಳೋಕೆ ಏನು ಬೇಕು? MP ಎಲೆಕ್ಷನ್ ಏನು ಬೇಕು? ಯಾವುದೂ ಇಲ್ಲ. ತಮಿಳ್ನಾಡಲ್ಲಿ ಯಾವ ಒಬ್ಬ MP ಇಲ್ಲ, ಅಲ್ಲಿ ಅಷ್ಟೊಂದು ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಕರ್ನಾಟಕದಲ್ಲಿ 25 ಜನ ಕಳಿಸಿದ್ವಿ, ಯಾವನೂ ಒಬ್ಬನೂ ಮಾತಾಡೋನಿಲ್ಲ. ಅದಕ್ಕೋಸ್ಕರ ಡಿ.ಕೆ. ಸುರೇಶ್ ಅಂತವ್ರು ಒಂದು 10 ಜನ ಇರಬೇಕಲ್ಲಿ. ಓಕೆ ಸರ್, ನೀವು ಹೇಳಿ ಸರ್, ನಿಮ್ಮ MP ಯಾರಾಗಬೇಕು? ನಮ್ಮದು ಅದೇ MP ಅವರೇ ಆಗಬೇಕು. ಡಿ.ಕೆ. ಸುರೇಶ್ ಸರೇ ಆಗಬೇಕು. ಅವ್ರು ಕರ್ನಾಟಕದ ಬಗ್ಗೆ ಅವರೊಬ್ಬರೇ ಮಾತಾಡೋದು, ಬೇರೆ ಇನ್ಯಾರು ಧ್ವನಿ ಎತ್ತೋರೇ ಇಲ್ಲ. ಈಗ ಡಾಕ್ಟರ್ ಮಂಜುನಾಥ್ ಅವರಿಗೆ ಒಳ್ಳೆ ಡಾಕ್ಟ್ರು, ಪಾಪ ಅವ್ರ ಬಗ್ಗೆ ಮಾತಾಡೋಂಗಿಲ್ಲ. ಅವ್ರು ನಮ್ಮ ಕ್ಷೇತ್ರದಲ್ಲಿ ನಿಲ್ಬಾರ್ದಾಯ್ತು, ಬೇರೆ ಕ್ಷೇತ್ರ ಅಂದ್ಕೊಂಡ್ರೆ ಅವರು ಒಬ್ಬರು ಧ್ವನಿ ಎತ್ತೋರು ಅವರು ಅನ್ನಿಸ್ತದೆ. ಅವರು ಪಾಪ ವೃತ್ತಿಲಿ ಒಳ್ಳೆ ಹೆಸರು ಮಾಡೋರೆ. ನಮ್ಮ ಕರ್ನಾಟಕದ ಭವಿಷ್ಯದ ಬಗ್ಗೆ ಮಾತಾಡಿದ್ರೆ ಡಿ.ಕೆ. ಸುರೇಶ್ ಅಲ್ಲಿ ಇರಬೇಕು. ಡಾಕ್ಟರ್ ಮಂಜುನಾಥ್ ಅವರು ಸಮಾಜ ಸೇವೆ ಮಾಡಿದ್ದಾರೆ, ಅವ್ರಿಗೆ ಒಳ್ಳೆ ಹೆಸರಿದೆ. ಇಲ್ಲ ಅಂತಲ್ಲ, ನಾವು ಅವ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ. ಯಾಕೆಂದರೆ ಅವರು ಒಳ್ಳೆ ವ್ಯಕ್ತಿ. ಅವರು ಒಂದು ವೃತ್ತಿಲಿ ಒಳ್ಳೆ ಹೆಸರು ಮಾಡೋರು, ಇಡೀ ಪ್ರಪಂಚನೇ ಗಮನಿಸೋವಂಥದ್ದು ಕೆಲಸ ಮಾಡವ್ರೆ. ಆದ್ರೂ ಇಲ್ಲಿ ಅವ್ರನ್ನೂ ಬಿಡೋಂಗಿಲ್ಲ, ಇವ್ರನ್ನೂ ಬಿಡೋಂಗಿಲ್ಲ. ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂದರೆ ಡಿ.ಕೆ. ಸುರೇಶ್ ಅಂತ ಒಂದು 10 ಜನ ಅಲ್ಲಿ ಇರಬೇಕು. ಅದು ನಮ್ಮ ಒಂದು ಆಸೆ. ಓಕೆ, ಇವಾಗ ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಂತಿದಾರ ಎಲ್ಲ ಜನ, ಅಥವಾ ಬಿಜೆಪಿ JDS ಅಂತ ಹೇಳ್ತಿದಾರಾ? ಪಕ್ಷಕ್ಕೆ ಯಾರು ಇಲ್ಲ, ಎಲ್ಲ ಮಿಕ್ಸ್ ಇದೆ. ಎಲ್ಲ ಮಿಕ್ಸು. ಡಾಕ್ಟರ್ ಮಂಜುನಾಥ್ ಸುದ್ದಿನೂ ಮಾತಾಡ್ತಿದ್ದಾರೆ. ಹಾಗಾದ್ರೆ ಫೈಟ್ ಅಂತೂ ನೆಟ್ಟಿದೆ, ಯಾರಾಯ್ತಾರೆ ಅಂತ ಹೇಳಕ್ಕಲ್ಲ. ನಮ್ಮ ಅನಿಸಿಕೆ ಹೇಳಿದ ಅಷ್ಟೇ ನಾವು. ಈಗ ಹಂಗಾದ್ರೆ ಡಿ.ಕೆ. ಸುರೇಶ್ ಅವರ ಎದುರುಗಡೆ ಡಾಕ್ಟರ್ ಮಂಜುನಾಥ್ ಅವ್ರ ಹವಾ ನಿಲ್ಲುತ್ತಾ ಇಲ್ವಾ? ಹೇಳಕ್ಕಾಗಲ್ಲ ಮೇಡಮ್. ಸುರೇಶ್ ಸರ ಬರ್ತಾರೆ, ಪಕ್ಕ ಅವರೇ ಬರ್ತಾರೆ. ಯಾಕಂದ್ರೆ ಅವ್ರು ಮೊದಲಿಂದ ಮಾಡ್ಕೊಂತಾನೆ ಯಾರು ಇವರು ಸರ್. ಈಗ ಮೊನ್ನೆ ಡಾಕ್ಟ್ರ್ ಕೆಲಸ ಮಾಡಿದಾರು, ಪಾಪ ಅವರೇನಿಲ್ಲ. ಇವ್ರು ಮೊದಲಿಂದ ರಾಜಕಾರಣದಾಗಿದ್ದಾರಲ್ಲ, ಇವ್ರು ಬರ್ತಾರೆ. ಇವ್ರು ಯಾವುದೋ ಒಂದು ಮಂಡಲ್ ಪಂಚಾಯತಿ ಲೆವೆಲ್ಗೆ ಕೆಲಸಕ್ಕೆ ಕರೆದ್ರು ಬರ್ತಾರೆ ಅವರು. ಡಿ.ಕೆ. ಸುರೇಶ್ ನಾವು ಕಂಡಂಗೆ ಎಲ್ಲ ರೀತಿಯಲ್ಲಿ ಜನಸಾಮಾನ್ಯರ ಬಳಿ ಮಾತಾಡ್ತಾರೆ. ಅವ್ರ ಸ್ಪಂದನೆ ಚೆನ್ನಾಗಿದೆ. ಡಾಕ್ಟ್ರನ್ನು ನಾವು ಇದು ಮಾಡೋಂಗಿಲ್ಲ. ಪಾಪ ಅವರು ಒಳ್ಳೆ ಹೆಸರು ಮಾಡೋರೆ, ಒಳ್ಳೆ ವೃತ್ತಿಲಿದ್ದವರು. ನೆಟ್ ಫೈಟ್ ಇದೆ, ನೋಡ್ಬೇಕು ಏನಾಯ್ತು. ನಮ್ಮ ಅನಿಸಿಕೆ ಏನಂದರೆ ಕರ್ನಾಟಕದಲ್ಲಿ ಒಂದು 14 ಸೀಟು ಬಿಜೆಪಿಗೆ ಬರಬೇಕು, 14 ಸೀಟು ಕಾಂಗ್ರೆಸ್ ಬರಬೇಕು. ಅವಾಗಲೇ ಕೇಂದ್ರದಲ್ಲಿ ನಾವು ಏನಾದ್ರು ಕರ್ನಾಟಕ ಕೆಲಸ ಮಾಡಿಸ್ಕೋಬೋದೇ ಹೊರತು ಇದೇ ಥರ ನಾವು 25 ಜನ ಒಂದೇ ಪಕ್ಷಕ್ಕೆ ಕೊಟ್ಟಾಗ ಅಲ್ಲಿ ಫೈಟ್ ಮಾಡೋರೇ ಇಲ್ಲ. ಬಿಜೆಪಿ ಅಳಬರ್ಯಾರವರು ಎಲ್ಲರೂ ಸೋಲಿಸ್ಬೇಕು, ಹೊಸಬರು ಬಂದವ್ರಲ್ಲ ಅವ್ರನ್ನ ಗೆಲ್ಲಿಸ್ಬೇಕು. ಅದು ಬುದ್ಧಿವಂತ ಆದರೆ, ನಮ್ಮ ಕರ್ನಾಟಕ ಜನ ಬುದ್ಧಿವಂತರಾದರೆ ಆ ಕೆಲಸ ಮಾಡಬೇಕು. ಇವಾಗ ಅಟ್ ಪ್ರೆಸೆಂಟು ಡಿ.ಕೆ. ಸುರೇಶ್ ಅವರೇ ಇದ್ದಾರೆ MP ಆಗಿ. ಅವರೆಲ್ಲ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ಮಾಡ್ತಾವ್ರಾ? ಬಿಡಿ, 28 MLA ನಂಬರ್ 1 ಅವರೇ. ಹೌದು. ಈಗ MP ಹಾಗೆ MLA ಅವರು ಇಬ್ರು ಕಾಂಬಿನೇಷನ್ ಮಾಡ್ಕೊಂಡು ಚೆನ್ನಾಗಿ ಅಭಿವೃದ್ಧಿ ಕೆಲಸ ಎಲ್ಲ ಮಾಡ್ತಾವ್ರ? ಹಿಂಗೆ ಮಾಡ್ತಾವ್ರಾ? ಅದ್ರ ಬಗ್ಗೆ ಏನು ಮಾತಾಡಂಗಿಲ್ಲ. ಈ MP ಎಲೆಕ್ಷನ್ 5 ವರ್ಷಕ್ಕೊಂದ್ಸತಿ ಬರೋದು. ಇವಾಗ ಇದು ನಮ್ಮ ಕರ್ನಾಟಕದ ಏನಾರು ಅಭಿವೃದ್ಧಿ ಮಾಡಬೇಕು ಅಂದರೆ ಜನ ಬುದ್ಧಿ ಕಲಿಸ್ಬೇಕಷ್ಟೆ. ಸುಮ್ಮನೆ ಯಾರೋ ಒಬ್ಬ ಅಂದರೆ ಎಲ್ಲ ಅವರು ನಿಂದೆ ಬಾಲ ಹಿಡ್ಕೊಂಡು ಅನ್ನೋದಲ್ಲ. ಅದನ್ನು ಥಿಂಕ್ ಮಾಡಬೇಕು, ಅಭಿವೃದ್ಧಿ ಬಗ್ಗೆನೂ ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ 14 ಸೀಟ್ ಅವ್ರಿಗೆ, 14 ಸೀಟ್ ಇವ್ರು ಕೊಟ್ಟರೆ ಮೋದಿ ಪ್ರಧಾನಮಂತ್ರಿ ಆಗೋದಂತೂ ಗ್ಯಾರಂಟಿ. ಅದನ್ನ ಯಾರು ತಪ್ಪಿಸೋಕ್ಕಾಗಲ್ಲ.
ಎಲ್ಲ ಟಿ ವಿ ನ್ಯೂಸ್ನವರು ಎಲ್ಲ ಹೇಳೋದ್ರ ಪ್ರಕಾರ ಅವರೇ ಆಗೋದು. ಅವ್ರು ಆಗಲಿ ಅಂತ ನಮಗೂ ಆಸೆ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಜನ ಎಂ ಪಿಗಳು ಸರಿ ಇಲ್ಲ, ಒಬ್ಬನೂ ಸರಿ ಇಲ್ಲ. ಈಗ ಜನಸಾಮಾನ್ಯರು ಮೋದಿ ಅವ್ರ ಮುಖ ನೋಡ್ಕೊಂಡು ಓಟ್ ಹಾಕ್ತಾರ ಅಥವಾ BJP ಅವ್ರದ್ದು ಏನು ಸಾಧನೆ ಇಲ್ಲ. ಮೋದಿ ಬ್ರ್ಯಾಂಡ್ ಮೇಲೇ ಇವ್ರು ಗೆಲ್ಬೇಕಾರೆ ಅಷ್ಟೇ. ಮೋದಿ ಹೆಸರಿಂದ ಗೆಲ್ಲೋದು. ಯಡಿಯೂರಪ್ಪನೂ ಇಲ್ಲ, ಈಶ್ವರಪ್ಪನೂ ಇಲ್ಲ, ಇನ್ನೊಬ್ಬ ಸದಾನಂದ ಗೌಡ ಯಾರ್ದು ಇಲ್ಲ. ಮೋದಿ ಬ್ರ್ಯಾಂಡಿಂದ ಗೆಲ್ಲಬೇಕಷ್ಟೇ. ಇಡೀ ಇಂಡಿಯಾದಲ್ಲೇ ಮೋದಿ ಬ್ರ್ಯಾಂಡ್ ಒಂದೇ. ಅದು ಬಿಟ್ಟರೆ ಇವ್ರ ಸಾಧನೆ ಶೂನ್ಯ. ಮೋದಿ ಮಾಡೋದಕ್ಕೆ ಇವ್ರಿಗೆಲ್ಲ ಹೆಸರಷ್ಟೇ. ಅವರ ಒಂದು ಸಾಧನೆಯಿಂದ ಇವ್ರು ಗೆಲ್ತಾವ್ರಷ್ಟೇ. ಇವಾಗ ಇದು ಯಾವುದೋ ಒಂದು ಲಕ್ಸು ಅದು ಇದು ಸೋಪ್ ಇರ್ತಲ್ಲ, ಅಡ್ವರ್ಟೈಸ್ ಆ ಥರ ಬ್ರ್ಯಾಂಡ್ ಮೇಲೆ ಹೋಯ್ತಾವಷ್ಟೇ. ಮೋದಿ ಬ್ರ್ಯಾಂಡ್ ಮೇಲೆ ಕರ್ನಾಟಕದಲ್ಲಿ ಅಂತವ್ರು ಅಷ್ಟೇ. ನಮ್ಮ ಜನ ಬುದ್ಧಿವಂತರಾದರೆ ಆಪೋಸಿಷನ್ನು ಕೊಡಬೇಕು, ಒಂದೇ ಪಕ್ಷ ಕೊಡಬಾರ್ದು ಯಾವತ್ತೂ. ಆಪೋಸಿಷನ್ ಕೊಟ್ಟಾಗೇ ಅದಕ್ಕೊಂದು ಬೆಲೆ ಇರ್ತದೆ. ಆಮೇಲೆ ಅವ್ರಿಗೂ ಭಯ ಇರ್ತದೆ, ಇರಪ್ಪ ಇವರು ಇಷ್ಟು ಜನ ಅವರೇ, ಅವರು ಅಷ್ಟು ಜನ ಅವರೇನೋ ಭಯ ಇರುತ್ತೆ. ಸುಮ್ಮನೆ ಕೊಟ್ಬಿಟ್ಟು ಎಲ್ಲವ್ರೆ DK ಸುರೇಶ್ ಒಬ್ಬರು ಬಿಟ್ರಿ ಯಾರವ್ರು ಎಂ ಪಿಲಿ ಯಾರವ್ರೆ ತೋರಿಸಿ. ಕೈ ಕಟ್ಕೊಂಡು ಒಬ್ಬರು ಬಾಯಿ ಬಿಡೋದಲ್ಲ. ಇವತ್ತಿನ ಕಾಲದಲ್ಲಿ ಎಲ್ಲ ವಿದ್ಯಾವಂತರೇ ಬೆಳಗ್ಗೆ ಇದ್ದರೆ ಟಿ ವಿ ನೋಡ್ತಾ ಇರ್ತಾರೆ. ಆ ಟಿ ವಿ ನೋಡುವಾಗ ಇವ್ರ ಬಣ್ಣ ಎಲ್ಲ ಗೊತ್ತಾಗುತ್ತಲ್ಲ, ಯಾರ್ಯಾರು ಯಾವ್ಯಾವ ಪ್ರಿಪರೇಷನ್ ಮಾಡ್ತಾವ್ರೆ ಅನ್ನೋದು ಎಲ್ಲರಿಗೂ ಗೊತ್ತಾಗುತ್ತಲ್ಲ ಟಿ ವಿಲಿ. ಅಲ್ಲಿ MP ಪಾರ್ಲಿಮೆಂಟಲ್ಲಿ ಇದು ನಡಿಬೇಕಾದ್ರೆ ಗೊತ್ತಾಗುತ್ತೆ ಯಾರ್ಯಾರು ಮಾತಾಡ್ತಾರೋ ಏನೇನು ಮಾಡ್ತಾ ಇರ್ತಾರೆ ಅಂತ. ಸುಮ್ಮನೆ ಹೋಗಿ ಕೂತಿರ್ತಾರೆ ಅಷ್ಟೇ. ಅಭಿವೃದ್ಧಿ ಬಗ್ಗೆ ಕರ್ನಾಟಕದ ಬಗ್ಗೆ ಯಾವನಾರ ಒಬ್ಬನೂ ಎತ್ತೋನಿಲ್ಲ ಸುದ್ದಿ. DK ಸುರೇಶ್ ಒಬ್ಬರು ಬಿಟ್ಟರೆ ಯಾರೂ ಇಲ್ಲ. ಈಗ ಹೆಜ್ಜಾಲದಲ್ಲಿ ಎಷ್ಟು ವೋಟಿಂಗ್ ಇದೆ, ಹಾಗೆ ಎಷ್ಟು ಮನೆ ಇದಾವೆ? ವೋಟಿಂಗು ಒಂದು ನಮ್ಮ ಒಂದು ಇಲ್ಲ ಒಂದು 2,500-3,000 ಇದೆ ಈ 2 ಕ್ಷೇತ್ರದಿಂದ, ಹೆಜ್ಜಾಲ SVT ಕಾಲೋನಿಯಿಂದ. ಈ MLA ಅವ್ರು ಕೆಲಸ ಮಾಡ್ತಾವ್ರ ಹಂಗಾದ್ರೆ? ಈಗ ಅಭಿವೃದ್ಧಿ ಆಗಿಲ್ಲ ಅಂತಂದ್ರೆ ಯಾವೆಲ್ಲ ಕೆಲಸ ಯಾರು ಮಾಡಲ್ಲ ಅಂದ್ರೆ ನಮ್ಮ ಪಂಚಾಯತಿಲಿ ದುಡ್ಡಿದೆ ಮಾಡ್ಕೋತಾರೆ. ಹೌದಾ? ಹೌದು, ನಂಬರ್ 1 ಪಂಚಾಯತಿ ಮಾಡ್ತಾರೆ. ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ, ಅಭಿವೃದ್ಧಿ ಬಗ್ಗೆ ಚಿಂತೆ ಇಲ್ಲ, ಕರ್ನಾಟಕದ ಬಗ್ಗೆ ಚಿಂತೆ ಮಾಡ್ಬೇಕಷ್ಟೇ. ಈಗ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಹಂಗಾದ್ರೆ? ಮೋದಿನೇ ಆಗೋದು ಬಿಡಿ, ಯಾರು ಹೇಳಲಿ ಬಿಡಲಿ ಅವರೇ ಆಗೋದು. ನಮಗೂ ಅವರೇ ಆಗುತ್ತಾರೆ ಅಂತ ಪಕ್ಕ 100% ಮೋದಿನೇ ಆಗೋದು. ಅದ್ರ ಬಗ್ಗೆ ಚಿಂತೆ ಇಲ್ಲ. ಅವ್ರ ಬಗ್ಗೆ ಜನ ಅಷ್ಟು ಅಭಿಮಾನ ಇಟ್ಟಿದ್ದಾರೆ. ಅವರೊಬ್ಬರೇ ಅಲ್ಲಿ ಕೆಲಸ ಮಾಡೋರು. ಈಗ ಹಂಗಾದ್ರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗ್ಬಾರ್ದು? ಇವಾಗ ನಡೀತಾ ಇರೋ ರೈಸ್ ಕುದುರೆ ಅದೇ ಮೋದಿ. ಮಾತಿದ್ರೆ ಮೋದಿ ಅಷ್ಟೇ. ಇವರಿಗೆಲ್ಲ ಅಷ್ಟು ರಾಹುಲ್ ಗಾಂಧಿ ಯಾಕೆ ಆಗ್ಬಾರ್ದು? ರಾಹುಲ್ ಗಾಂಧಿ ಆಗಬೇಕು, ಅಷ್ಟು ಇದಿಲ್ವಲ್ಲ, ಜನ ಮನ್ನಣೆ ಇಲ್ಲ ಅವ್ರಿಗೆ. ಮೋದಿಗಿರೋ ಅಷ್ಟು ಜನಪ್ರಿಯತೆ ಅವ್ರಿಗಿಲ್ಲ. ಮೋದಿನೇ ಆಗಲಿ, ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಕೊಟ್ಟವ್ರೆ, ಅದನ್ನು ನಾವು ಒಪ್ಕೋತೀವಿ. ನಮ್ಮ ಕರ್ನಾಟಕದಲ್ಲಿ 14 ಸೀಟ್ ಅವ್ರು ಕೊಡ್ಬೇಕು, 14 ಸೀಟ್ ಇವ್ರು ಕೊಡ್ಬೇಕು. ಅದು ನಮ್ಮ ಅನಿಸಿಕೆ. ಈಗ ಮೋದಿ ಅವರು ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಲ್ವಾ? ಇಡೀ ಮೇಡಮ್ ಅವರೇ ರಾಮಕೃಷ್ಣ ಎಲ್ಲರೂ ಪೂಜೆ ಮಾಡ್ತಾರೆ. ಕಾಂಗ್ರೆಸ್ನವರು ಪೂಜೆ ಮಾಡ್ತಾರೆ, ದಳದವರು ಪೂಜೆ ಮಾಡ್ತಾರೆ, ಬೇರೆಯವರು ಪೂಜೆ ಮಾಡ್ತಾರೆ. ಅದನ್ನೆಲ್ಲ ಇಟ್ಕೊಂಬಾರ್ದು. ಮೋದಿ ಒಂದು ಉನ್ನತ ಸ್ಥಾನಕ್ಕೆ ನಮ್ಮ ಇಂಡಿಯನ್ ತಗೊಂಡೋಗಿದ್ದಾರೆ. ಅದನ್ನ ಎಲ್ಲ ಜನ ಇಷ್ಟಪಡ್ತಾರೆ. ಹೌದು. ಓಕೆ. ಈಗ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಅಲ್ವಾ? ಸಿದ್ದರಾಮಯ್ಯ ನುಡಿದಂತೆ ನಡೀತಾವ್ರಲ್ಲ, ಅದೆಲ್ಲ ಇಷ್ಟ ಆಗ್ತೈತಾ? ಯಾಕಾಗಲ್ಲ ಇಷ್ಟ? ಬಂದು ಸೇರ್ತಾಯ್ತಾ? ಇಡೀ ಬಡವ್ರಿಗೆ ಇಷ್ಟ ಆಗುತ್ತೆ. ಸಾವುಕಾರಗಳು ಟಿವಿ ಮುಂದೆ ಹೇಳ್ತಾರಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಹೊಟ್ಟೆ ತುಂಬದವ್ನಿಗೆ ಇಷ್ಟ ಇಲ್ಲ, ಹೊಟ್ಟೆ ಎಸ್ತವ್ರಿಗೆ ಇಷ್ಟ ಆಗಿದೆ. ಬಂದು ಸೇರ್ತಾಯ್ತೆಲ್ಲ, ಎಲ್ಲರೂ ಸೇರ್ತಾ ಇದೆ. ಅವ್ರು ಸೇರ್ತಾ ಇದೆ, ಗೊತ್ತಿಲ್ದವ್ರು ಗೊತ್ತಿಲ್ಲ ಅಷ್ಟೇ. 200 ರೂಪಾಯಿ 2,000 ಹೌದೌದು. ಫ್ರೀ ಬಸ್ಸಿಂದ ಮೇಡಮ್ ಅವರೇ ಹೇಳ್ತಾರೆ ಜನ. ಇವರೆಲ್ಲ 2,000 ಕರೆಂಟಿಂದ ಏನು ಬೇಕಾಗಿಲ್ಲ, ಫ್ರೀ ಬಸ್ ಮಾಡಿದ್ರೆ ಸಾಕಾಯಿತು. ಎಷ್ಟೋ ಮಹಿಳೆಯರು ಗಾರ್ಮೆಂಟ್ಸ್ಗೆ ಹೋಗೋರು ಪಾಪ, ಇವತ್ತು ಆ ದುಡ್ಡು ಉಳಿಸ್ಕೊಂಡು ಮಕ್ಕಳನ್ನ ಸಾಕ್ತಾವ್ರೆ. ಅದನ್ನೆಲ್ಲ ಒಳ್ಳೆ ಒಂದು ಸ್ಕೀಮ್ನ ನಾವು ಒಪ್ಕೋತೀವಿ. ಈ ಕರೆಂಟ್ ಒಂದು ಫ್ರೀ ಕೊಡಬಾರ್ದಾಯ್ತು ಇವರು. ಅದೊಂದೇ ತಪ್ಪು ಮಾಡಿದ್ದು. ಬಾಕಿದೆಲ್ಲ ಇಷ್ಟ ಆಗಿದೆ ಹಂಗಾದ್ರೆ? ಇದೆಲ್ಲ ಇಷ್ಟ ಆಗಿದೆ. ಕರೆಂಟು ಯಾರೋ ಜಾಸ್ತಿ ಉರ್ಸೋನ್ಗೂ ಫ್ರೀ, ಕಡಿಮೆ ಉರ್ಸೋನ್ಗೂ ಫ್ರೀ, ಅದು ಬೇಕಾಗಿರಲ್ಲ. ಈ ಅನ್ನಭಾಗ್ಯ ಮತ್ತು ಇದು ಸಾರಿಗೆ ಇಲಾಖೆದು ಅದು ಸಾಕಾಗಿತ್ತು. ಬಸ್ ಫ್ರೀ ಅದೆಲ್ಲ ಸಾಕಾಗಿತ್ತು. ಓವರಾಗಿ ಮಾಡ್ಕೊಂಬಿಟ್ರಿ ಇವರು ಕಾಂಗ್ರೆಸ್ನವರು. ಅಭಿವೃದ್ಧಿಗೆ ಸ್ವಲ್ಪ ಎಡವಟ್ಟಾಯ್ತದೆ. ಆಮೇಲೆ JDS BJP ಮೈತ್ರಿ ಆಗಿದೆ ಅಲ್ವಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಆಗಲಿ ಬಿಡಿ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ನಿಮ್ಗೆ ಒಪ್ಪಿಗೆ ಇದೆ? ಹೌದು, ಖುಷಿ ಆಯಿತು. ಖುಷಿ ಆಯಿತು. ಯಾರು ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋರು ಇಲ್ವಲ್ಲ, ಅದೇ ಬೇಜಾರು. ಮೇನ್ ಯಾರು ಮಾತಾಡ್ತಾ ಇಲ್ಲ ನಿಮ್ಮ ಪ್ರಕಾರ? ಕರ್ನಾಟಕದ ಯಾರು ಮಾತಾಡ್ತಾರೆ ಹೇಳಿ ನೀವು? ಕರ್ನಾಟಕದ ಬಗ್ಗೆ DK ಸುರೇಶ್ ಒಬ್ಬರು ಬಿಟ್ಟರೆ ಯಾರೂ ಮಾತಾಡಿಲ್ಲ. ನಾವು ಕಂಡಂಗೆ ಟಿ ವಿಲಿ ನೋಡ್ದಂಗೆ 5 ವರ್ಷ ಅವರೊಬ್ಬರೇ ಧ್ವನಿ ಎತ್ತಿದ್ದು ಇದ್ದಾರೆ, ಯಾರು ಮಾತಾಡಿಲ್ಲ. ಈಗ DK ಸುರೇಶ್ ಎದುರಿಗೆ ಡಾಕ್ಟರ್ ಅವನ್ ಇಲ್ಲಲ್ಲ ಅಂತೀರಾ? ಹೇಳೋಕ್ಕಾಗಲ್ಲ, ಇಬ್ರಿಗೂ ನೆಟ್ ಫೈಟ್ ಇದೆ. ಅವ್ರಿಗೂ ಇದೆ, ಇಲ್ಲ ಅಂತ ಇಲ್ಲ, ಇಬ್ರಿಗೂ ಫೈಟ್ ಇದೆ. ಯಾರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ.
ಈಗ 28 ಕ್ಷೇತ್ರ ಇದೆ ಕರ್ನಾಟಕದಲ್ಲಿ. ಎಷ್ಟು ಕ್ಷೇತ್ರವನ್ನ ಬಿಜೆಪಿ JDS ಮೈತ್ರಿ ಗೆಲ್ಲುತ್ತೆ, ಎಷ್ಟು ಕ್ಷೇತ್ರವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ನನಗೆ ಒಂದು 6 ಇಂದ 8 ಕಾಂಗ್ರೆಸ್ ಗೆಲ್ಬೋದು ಅನ್ನಿಸ್ತದೆ. ಮಿಕ್ಕಿದೆಲ್ಲ ಬಿಜೆಪಿನೇ ಮತ್ತೆಲ್ಲ ಬಿಜೆಪಿ ಹೊಡ್ಕೊಂಡೋಯ್ತು. ಮೋದಿ ಬ್ರ್ಯಾಂಡ್ ಮೇಲೆ ಹೊಂಟಾಯ್ತು. ಇವ್ರು ಯಾರ್ದು ಲೆಕ್ಕ ಅಲ್ಲ, ಮೋದಿನೇ ಮೇನ್ ಕಾರಣ. ಇವ್ರು ಯಾರು ಶೂನ್ಯ ಇವ್ರದೆಲ್ಲ, ಮೋದಿ ಬ್ರ್ಯಾಂಡ್ ಮೇಲೆ ಹೋಯ್ತದಷ್ಟೇ. ಎಸ್, ಮೋದಿ ಅವರು ಜೋರಾಗೈತೆ ಅಂತ ಆಯ್ತು. 100ಕ್ಕೆ 100 ಜೋರಾಗಿದೆ.